ಭಗವತೆ ದಾನೇಶ್ವರಾಯ. ಓಂ ನಮೋ ಭಗವತೆ ದಾನೇಶ್ವರಾಯ. ಓಂ ನಮೋ ಭಗವತೆ ದಾನೇಶ್ವರಾಯ. ಅಪ್ಪದಾನೇಶ್ವರ ಮಹಾರಾಜ ಕಿ, ಅಮ್ಮ ಸುಮಂಗಲ ಮಾತಾ ಕಿ ಜೈ. ಮಂಗಲಂ ಜೈ ನಮಃ. ಪವಿತ್ರವಾದ ಕಲ್ಯಾಣದ ಮಹಾಪುರುಷರು ಅಲ್ಲಂ ಪ್ರಭುದೇವರ ನಮಸ್ಕರಿಸಿ, ಅದೇ ಕಾಲದಾಗ ಅಪ್ಪ ಕಲ್ಯಾಣದ ಬಸವನ್ನಾಗಿದ್ದ. ಯಾಕಂದ್ರೆ ಇದು ಸಾಮಾನ್ಯ ಜಾಗ ಅಲ್ಲ. ಈಗ ಇಲ್ಲಿ ನಾ ಬಂದು ಕೂತೀವಲ್ಲ, ಅಲ್ಲಿ ಬಡ್ಡಿಂದ ಹೇಳ್ತಿದ್ರೆ ಎಲ್ಲಿಂದ ಅಪ್ಪ ಮಠದಾಗಿದ್ರು. ಮಠದಾಗ ಬರೋತ್ನಾಗ ಅಪ್ಪ ಗಣಪತಿಯನ್ನ ಕೈಯಾಗ ತಗೊಂಬಂದಾರ ಬಗಲಾಗ ಅಪ್ಪ. ಆಮ್ಯಾಗ ಅಪ್ಪ ಬರೋ ಹಾದಿಕೆ ಹಾಕತ್ರಿ. ಇಬ್ಬರು ದೇವತೆಗಳು ಇಬ್ಬರು ಆರತಿ ಹಿಡ್ದಾರೆ ಇವತ್ತು. ಒಬ್ಬರು ಕೆಂಪು ಸೀರೆ ಅವರು, ಇನ್ನೊಬ್ಬರು ಹಸಿರು ಸೀರೆ ಅವರು. ಇಬ್ಬರು ಆರತಿ ಹಿಡಿದಾರ ಅಪ್ಪ ಬರೋತ್ನ್ಯಾಗ. ಅಷ್ಟೇ ಅಲ್ಲ, ಅಲ್ಲ ಪ್ರಭುಗಳಂತೂ ಅಲ್ಲಿಂದ ಬರೋತ್ನ್ಯಾಗ ಒಟ್ಟ ಈ ಮಂದ್ಯಾಗ ಇಷ್ಟು ಕೈ ಮಾಡಿದಾರ. ಅವ್ರ ಕೈಯಾನ ಕಿರಣ ಬರ್ತಿದ್ವು. ಅಲ್ಲ ಪ್ರಭು ಕೈಯಾಗ ಕಿರಣ ಹೆಂಗ್ರಿ? ಶಕ್ತಿ ಕಿರಣ, ಜ್ಞಾನದ ಕಿರಣಗಳು. ಅವು ಎಲ್ಲರಿಗೂ ಬರಂಗಿಲ್ಲ. ಅವು ಎಲ್ಲರಿಗೂ ಬರಂಗಿಲ್ಲ. ಇಲ್ಲೇ ಒಬ್ಬರಿಗೆ ಬರ್ತಾವ. ಅವರ ಅವತಾರಿಕರು, ಅವರ ತಪೋನಿಷ್ಠರು, ಅವರ ಮಹಾತ್ಮರು, ಅವರ ಜ್ಞಾನಿಗಳು. ಎಲ್ಲರಿಗೂ ಬರಂಗಿಲ್ಲ ಅವು. ಹಂಗ ಅಲ್ಲಂ ಪ್ರಭುದೇವರಿಗೆ ಕೈಯೊಳಗ ಸೂರ್ಯಕಿರಣ ಬಂದಂಗ ಅವು ಮಂದ್ಯಾಗ ಬರ್ತಿರಲ್ಲ, ಅವಾಗ ಬರ್ತಿದ್ರು. ಏಕ ಹಿಂಬಾಲಿ ಇದ್ರು. ಅಪ್ಪ ಕ್ಯಾಂಪ್ ಕುದುರೆ ಹತ್ತಿದ್ರು. ಯಾರವರು? ಕ್ಯಾನ್ ಕುದುರೆ ಸವಾರರು. ಕ್ಯಾನ್ ಕುದುರೆ ಹೆಸರು ಪಟಕ ಹಾಕೊಂಡು ಅಪ್ಪ ಗಾಡಿಯಾಗಿದ್ರಲ್ಲ, ಇದು ನಿಮ್ಮ ಕಣ್ಣಿ ಕಾಣೋ ಗಾಡಿ. ಅವ್ರ ನಿಜವಾದ ಗಾಡಿ ಕ್ಯಾಂದ ಕುದುರೆ. ಅದನ್ನ ಹತ್ಕೊಂಡು ಅಪ್ಪ ಬರ್ತಿದ್ರು. ಈಗ ಇಲ್ಲಿ ಬಂದಾಗ ಇಲ್ಲಿ ಕಲ್ಯಾಣದ ಅಲ್ಲಂ ಪ್ರಭುದೇವರು ಇಲ್ಲೇ ಇದ್ರು. ಅವರೆಲ್ಲ ದಾರ ಬರೋತ್ನಾಗ ಅವ್ರೀಗ ಬರ್ತಿದ್ರಲ್ಲ, ಅವ್ರು ಇಲ್ಲಿ ಬಂದಿದ್ರು. ಇಲ್ಲಿ ಬಂದು ಇಲ್ಲಿ ಅಲ್ಲಂ ಪ್ರಭುಗಳು ಇಲ್ಲಿ ಕಲ್ಯಾಣ ಬಸವನ್ನ ಒಂದು ಕಲ್ಲಿಂದ ಸಂಗಮ ಲಿಂಗ, ಆ ಸಂಗಮದ ಲಿಂಗ ಇಲ್ಲಿ ಆಗ್ಯಾವ. ಅದ ಲಿಂಗನ ಇಲ್ಲಿ ಆಗ್ಯಾವ. ನೋಡ್ರಿ, ಅದಕ್ಕೆ ಅದು ಇಲ್ಲಿ ಆಗ್ಯದ. ಯಾಕಂದ್ರ ಇನ್ನೊಬ್ರು ಮಡಿವಾಳ ಮಾಚಿದೇವರು ಅವರು ಬಂದ. ಯಾಕಂದ್ರೆ ಇಲ್ಲಿ ಯಾಕೆ ಬರ್ತಾರಂದ್ರ ಇದು ಸಾಧಕ ಜಾಗ ಅಲ್ಲ, ಸಾಧಕ ಜಾಗ ಅಲ್ಲ. ಮುಂದ ಹಿಂಗಿರಪ್ಪ ತಿಳ್ಸಾಕ್ ಬರೋ ಜಾಗ ಬಂಡಿಗಣಿ. ಬಂದಿನೋ ಜಗತ್ತು ಮಾಡಿ ಕೊಟ್ಟಿ ನಿಮ್ಗ. ಜಗತ್ನಾಗ ಇರ್ರಿ, ಎಲ್ಲ ಸಂಪತ್ತು ಬಳಸ್ರಿ, ಧರ್ಮದಾಗ ಬಳಸ್ರಿ, ಧರ್ಮವಂತರಾಗಿರ್ರಿ, ದೇವ್ರ ಧ್ಯಾನ ಮಾಡ್ರಿ. ಜಗತ್ತಿನೊಳಗೆ ಮರಿಬೇಡ ದೇವರನ್ನ. ಜಗತ್ತು ನಿಮ್ಮದಲ್ಲ, ಜಗತ್ ನಿಯಾಮಕ್ಕಂತ ಐತಿ. ಅವ್ ಬರ್ತಾ ನಾನು ಗುರ್ತಾ ಹಿಡಿಯೋ ಅಂತ ಹೇಳ. ಯಾರು? ಚಿಕ್ಕಯ್ಯಪ್ಪ. ಆ ಚಿಕ್ಕಯ್ಯಪ್ಪ ಯಾಕೆ ಹೇಳಪ್ಪ ಅಂದ್ರ, ನಾವ್ ಏನ್ ಮಾಡ್ತೀವಿ, ಮಾಯಾದ ಈ ಜಗತ್ತಿನೊಳಗ ಮಳ್ಳು ಹಾಕಿವಿ. ಮಳ್ಳು ಹಾಕ್ಬೇಡ್ರಿ, ನೀವೇನ್ ಮಾಡ್ರಿ, ಆ ಮಹಾದೇವನ ಕಂದ ಷಣ್ಮುಖದ ಬರ್ತಾನ, ಗುರ್ತಾ ಹಿಡ್ರಿ ಅಂತ ಹೇಳಿ. ಷಣ್ಮುಖದ ಯಾರ? ಬೊಲ ಸದಾಶಿವಪ್ಪ, ಅವನ ಚನ್ನ ಬಸವಣ್ಣ. ಇನ್ನೊಂದು ಹೇಳ್ತೀನಿ, ಇದ್ರಾಗ ಅಲ್ಲಿ ಬರೋದ್ನ್ಯಾಗ ನನ್ನ ಸೇರಿ ಇನ್ನೊಂದು ಆತ್ರಿ. ಇನ್ನೊಂದು ಸೇರಿ ಆತು, ನನ್ನ ಕೈಯಾಗ ಚನ್ನ ಬಸವನ ಆಗಿದ್ರಪ್ಪ. ಉಂಗುರ ಗೊತ್ತಾ ನನ್ನ ಕೈಯಾಗನ ನಾ ಎತ್ಕೊಂಡ ಕೂಸಿನ ತಗೊಂಡಾಗ ನಾ ಹಿಂಬಾಲ ಬಂದಾಗ ನನಗೆ ಕಾಣಕತ್ತ ಉಲ್ಟ ನನ್ನ ಮುಂದೆ. ಆಮ್ಯಾಗ ಏನಪ್ಪ ಅಂದ್ರ ಅಲ್ಲ ಬಂದು ಅಲ್ಲಂ ಪ್ರಭು ಸಾಮಾಡಿನ್ರಿ. ಅಪ್ಪ ಏನ ಬಂದಿರ್ಕಿಲ್ರಿ, ಅಲ್ಲಿ ಮಾಡ್ದಾಗಿದ್ರು. ಅವಾಗ ಗುಡಿಗೆ ಹೋದ್ರಿ, ಹಿಂಗೆ ದೂರ ಸಾಮಾಡಿನಿ. ಹಿಂಗ ಸಾಮಾಡಿ ಹೊರಗೆ ಬಾಣ್ರಿ. ಹೊರಗೆ ಬಂದ ಮ್ಯಾಗ ಏಕದಮ್ ಒಂದು ಮನ್ಸು ಆತ್ರಿ. ಆ ಮನ್ಸು ಮೇಲೆ ನಾನ ಕೂತಂಗ ಕಾಣಕತ್ತು. ಆ ಮನ್ಸು ನನ್ನ ಮುಂದೆ ಎರಡು ಸೆಮೆ ಅದು. ಹಿಂಗೆ ಪಂಚಾಚಾರ ಮಾಡ್ತಾರಲ್ಲ, ಹಂಗ ಎರಡು ಸೆಮೆ ಅದು. ನನಗೆ ಗೊತ್ತಿ ಆಯ್ತು, ನಾನ ಜಂಗಮ ಸೇಮ್ ಕೂತಂಗ ಕಾಣಕತ್ತಿತ್ತು. ಅದು ಅಪ್ಪ ತೋರ್ಸ. ನಾ ದೊಡ್ಡವಲ್ಲ, ಮತ್ತೆ ಮೊದಲು ಹೇಳಿನ ನಾನು ದೊಡ್ಡವಲ್ಲ. ಅಪ್ಪ ಹಂಗ ತೋರ್ಸ್ಯಾರ್ರಿ. ಅಂತ ಪರಮಾತ್ಮ ನಾ ಬೆಳಿಗ್ಗೆ ಪೂಜಾ ಕೂತೀನ್ರಿ. ಪೂಜಾ ಕೂತಾಗ ಹಿಂಗೆ ಪೂಜಾ ಕೂತೀನಿ. ಒಂದು ಬಿಳಿ ಪಕ್ಷಿ ಬಂತು. ಹಂಸ ಪಕ್ಷಿತೋ ಇದಕ್ಕೆ ಪರವಳ್ತಾರಲ್ಲ, ಆ ಪಕ್ಷಿ ಬಂತು. ಆ ಪಕ್ಷಿ ಬಂದ ಕೈ ಬಂದು ಐತ್ರಿ, ಒಂದು ಕಾರ್ಡ್ ಇತ್ತು, ಪತ್ರಿಕೆ. ಅದನ್ನ ತಗೊಂಡು ನಾನು ಪೂಜಾ ಕೂತಾಗ ಮುಂದೆ ಬಂದು ನನ್ನ ಫೋಟೋ ಮುಂದೆ ಅಪ್ಪನ ಫೋಟೋ ಮಗ್ಗಲ್ದಾಗನ ಪೂಜಾ ಕೂತ ಫೋಟೋ ಮಗ್ಗದಾಗನ ಹಕ್ಕಿ
ಆ ಕಾರ್ಡ್ ತಗೊಂಡ್ಬಂತು. ಆಮ್ಯಾಗ ಕೆಂಪು ಸೀರೆ ಅವ್ವ ಮಗ್ಗದಾಗ ಅಜ್ಜಿ ಕಡೆ ಬಂದ್ರು. ಅವಾಗ ಈ ಕಡೆ ಪೂಜಾ ಮುಗಿತು, ಅಲ್ಲಂ ಪ್ರಭುದೇವ್ರು ಕಾಣಕತ್ತಿರು. ಅಲ್ಲೇ ಆಸಂಗಿಯಾಗ ಅಲ್ಲಂ ಪ್ರಭುದೇವ್ರು ಕಾಣಕತ್ತಿರು. ನಾಟಕನ ಇಲ್ಲಿಗೆ ಬಂದೆ. ಗಾಡಿ ಹತ್ತಿ ಬರಾಕತ್ತಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ನನ್ನ ಗಾಡಿ ಮುಂದೆ ಕಾಣ್ತಿದ್ದ. ಮತ್ತು ಪೂಜಾ ಕೂತ ಹನುಮಂತರು ಅಲ್ಲಿ ಪೂಜಾ ಕೂತ ಕಾಣಕತ್ತಿರು. ಅವ್ರನ್ನ ಯಾಕಂದ್ರ ಇದು ದೇವಲೋಕದ ಮಠ. ಇದ್ಯಾವ್ದ್ರಿ? ಬಂಡಿಗಣಿ ದೇವಲೋಕದ ಮಠ ಭೂಲೋಕಕ್ಕೆ ಬಂದೆ. ಅರ್ಥ ಆಗತ್ಲ? ಇದು ಸಾಧನ ಮಠ ಅಲ್ಲಪ್ಪ, ಸಿದ್ಧರ ಮ್ಯಾಗ ಸಿದ್ಧವು. ಯಾರ್ರಿ? ಪ್ರಸಿದ್ಧ ಪರಮಾತ್ಮ. ಆ ಕೊನ್ನೂರು ಅಪ್ಪಗಳು ಕರ್ಸಿದ್ದ ಅಪ್ಪರು ಇಲ್ಲಿ ಬಂದಾರ. ಶಿವನ ಹಂಗಾಗಿ ಮನೆಗಂಡ ಹಿಂಗೆ ಕೈ ಮೇಗಿಟ್ಟು ಅಲ್ಲಿ ಆರಾಮ್ ಬಂದಾರ್ರಿ. ಅವರೆಲ್ಲ ಬರ್ತಾರ ಅಂದ್ರೆ ಯಾಕಂದ್ರೆ ಈಗ ಭಗವಂತನು ಸಿಕ್ಕದ ಭಾಗ್ಯ ಗುರ್ತಾಡಿದವ್ರು ಭಾಳ ಧನ್ಯ. ಎಂತಂತಾರು ತಿಳಿದಿಲ್ರಿ. ಆ ತಪ್ಪು ತಿಳ್ಕೊಬೇಡ್ರಿ. ಯಾವ ಮಠಗಳಿಗೆ ತಿಳಿದಿಲ್ಲ, ತಿಳಿಯಂಗಿಲ್ಲ. ಯಾಕೆ ತಿಳಿಯಂಗಿಲ್ಲ? ಇವನ್ತೇಕ್ ಮಗ ಆಗಿ ಬಂದ್ರೆ ಗೊತ್ತಾಕತಿ, ಶಿಷ್ಯ ಆಗಿ ಬಂದ್ರೆ ಗೊತ್ತಾಕತಿ, ಸಣ್ಣವಾಗಿ ಬಂದ್ರೆ ಗೊತ್ತಾಕತಿ, ದೊಡ್ಡ ಆಗಿ ಬಂದ್ರೆ ಗೊತ್ತಾಗಂಗಿಲ್ಲ. ಇಲ್ಲಿ ಸಣ್ಣವರೇ ಬಂದೊಟ್ರೆ ಗೊತ್ತಾಕತಿ. ಯಾವ ಸಣ್ಣವರ ಬರ್ತೀರಿ ಅವ್ರು ಜ್ಞಾನಿಗಳಾಗ್ತೀರಿ, ಯಾರು ದೊಡ್ಡವರ ಬರ್ತೀರಿ ದಡ್ಡಾಗ್ತೀರಿ. ತಿಳಿಲ್ಲ? ಅದಕ್ಕೆ ಸಣ್ಣವರಾಗಿ ಬರ್ರಿ, ಸಣ್ಣಗ ತಿಳ್ಕೋರಿ ಯಾರು ಅನ್ನೋದನ್ನ. ಯಾವಾಗ ತಿಳ್ಕೋರಿ ಅಂದ್ರೆ ಮೆಲ್ಲನೆ ಅವಸರ ಮಾಡಂಗಿಲ್ಲ. ಇಲ್ಲಿ ಅಗದಿ ಸಕಾಸನ ಅವ್ನು ತಿಳ್ಕೊತ ಹೋಗ್ರಿ. ಅವ್ನು ತಿಳಿಸ್ತಾನ ಭಗವಂತ. ಅವ್ನು ತಿಳಿಸಾಕ ಬಂದಾನ ಲೋಕಕ್ಕೆ. ಈ ಜಗತ್ತಿನೊಳಗೆ ಜ್ಞಾನ ಕೊಡಾಕ ಬಂದಾನ. ಬಾಣ ಕೊಟ್ಟು ಜ್ಞಾನ ಕೊಡ್ತಾನ. ಏನ್ರಿ? ಬಾಣ ಕೊಟ್ಟು ಜ್ಞಾನ ಕೊಡ್ತಾನ. ಎಲ್ಲರೂ ಪಟ್ಟಿ ಎತ್ತಿ ಜ್ಞಾನ ಕೊಡ್ತಾರ. ಅವ್ನು ಸ್ವಂತ ಹಣ ಬಾಣ ಕೊಟ್ಟು ಜ್ಞಾನ ಕೊಡ್ತಾನಲ್ಲ, ಆ ಮಠ ಯಾವ್ದಾದ್ರು ಬಂಡಿನ ಒಂದು. ಅದಕ್ಕೆ ಅವ್ನು ಕಲಿಯುಗಕ್ಕೆ ಬಂದಾನಂದ್ರೆ ನೀವು ಧನ್ಯ, ನೀವೆಲ್ಲ ಧನ್ಯನೇ. ಇದು ಸಾಮಾನ್ಯ ಕೆಲಸ ಅಲ್ಲ, ಇದು ಬಹಳ ದೊಡ್ಡದು. ಅಲ್ಲ ಪ್ರಭುದೇವರು ಆ ಕಲ್ಯಾಣದಾಗ ಇದ್ದವರು ಆ ಈಗೂ ಅದಾರ. ಯಾಕದಾರು? ಅವ್ರ ಚಿರಂಜೀವಿ ಇದ್ದಂಗ ಅವ್ರಿಗೆ ಸಾವಿರಂಗಿಲ್ಲ. ಅವರಿಗೆ ಅವತಾರಿಕ ಸಾವಿರಂಗಿಲ್ಲ. ಅವ್ರು ಯಾವತ್ತೂ ಇದ್ದ ಇರ್ತಾರ. ಆದ್ರೆ ನಮ್ಮ ಕಣ್ಣಿಗೆ ಎಲ್ಲರಿಗೂ ಕಾಣಂಗಿಲ್ಲ. ಆದ್ರೆ ಅವ್ರು ಕಾಣಲ್ಲ, ಬಿಡಂಗಿಲ್ಲ. ಎಲ್ಲಿ ಭಕ್ತಿ ಮಾಡ್ತಾರ ಅಲ್ಲಿ ಬಂದು ಭಗವಂತನ ಆಲ ರೂಪದ ಬೆಟ್ಟಕ್ಕನ ಅಂತ ಪರಮಾತ್ಮ ಇಲ್ಲಿ ಬಂದ. ನೀವೆಲ್ಲರೂ ಹುಡುಕಾಡ್ರಿ. ಮತ್ತೆ ನೀವು ಸಾಕ್ಷಾತ್ ಅಲ್ಲಂ ಪ್ರಭುನ ಅತಿಥಿ ಯಾರು? ಬಂಡಿಗಿನ ಅಪ್ಪನ. ಅವಾಗೂ ಅತಿಥಿ ಆದ ಅವನ, ಈಗ ಗೊತ್ತೇ ಬಂದವನು ಅವನ. ಅಂತ ಪರಮಾತ್ಮ ಕಲ್ಯಾಣದಾಗಿಂದ ಶರಣರು ಬೇರೆ ಅಲ್ಲ, ಅಪ್ಪ ಬೇರೆ ಅಲ್ಲ. ನೀವೆಲ್ಲರೂ ಅದನ್ನ ತಿಳ್ಕೊಂಡು ನೀವು ಮನೆಯಾಗಿದ್ರು ಮುಕ್ತರು. ತಪ್ಪ ಹೇಳ, ಮನೆಯಾಗಿದ್ರು ಮುಕ್ತರು ಆ ಕಲ್ಯಾಣ ದಾರ್ಯಾಗ ಹೋದ್ರ. ಯಾವ ದಾರ್ಯಾಗ? ಆ ದಾರ್ಯಾಗ ಹೋದ್ರ. ಆ ದಾರ್ಯಾಗ ಹೋಗಲಿಕ್ಕೆ ಇಲ್ಲ. ಅಪ್ಪ ಅಂದಾನ, ಹಿಂದೂ ಅಂದಾನ ಧನ್ಯೋಗ್ರಸ್ತಾಶ್ರಮ ಅಂತ. ಯಾರ ದೇವರ ಧ್ಯಾನ ಮಾಡ್ತಾರ, ಯಾರು ಧರ್ಮ ಹಿಡ್ಕೊಂಡಕ್ಕಾರ ಅವ್ರಷ್ಟ ಧನ್ಯೋಗ್ರಸ್ತಾಶ್ರಮ. ಎಲ್ಲರೂ ಅಲ್ಲ. ಮತ್ತೆ ಅಪ್ಪ ಹೇಳಿದ್ದು ಹಾಗೂ ಹೇಳಿದ್ದು ಆ ದಾರ್ಯಾಗ ಹೋದ್ರೆ ಅಷ್ಟ. ಅಂತ ಮಠ ಯಾವ್ದಪ್ಪ ಅಂದ್ರೆ ಇದಷ್ಟ ಬಂಡಿಗಣ್ಣ ಗೊತ್ತ, ಅಷ್ಟ ಗೊತ್ತಾಗೈತಿ. ಉಳ್ಕೊಂಡ್ರೆ ಗೊತ್ತಿಲ್ಲ. ಅವ್ರು ಬರ್ತಾರ, ಕೊಂದಿರ್ತಾರ, ಒಂದು ಹಾಸ್ಯ ಮಾಡ್ತಾರ, ಏನೋ ಮಾಡ್ತಾರ, ಹೋಗಿ ಬಿಡ್ತಾರ. ಅವೇನಾಗ್ಯಾವು? ಅಂತಃಕರಣ ಪರಿಪಕ್ವತೆ ಆಗಂಗಿಲ್ಲ. ಅಂತಃಕರಣ ದೇವರು ಮೂಡಂಗಿಲ್ಲ. ಊಟ ಅಂತೂ ಹಾಕತಿ, ಹೊಟ್ಟೆ ಊಟ ಹಾಕತಿ, ನಿಜವಾದ ಜ್ಞಾನಾಮೃತ ಒಳಗೆ ಇಳಿಯಂಗಿಲ್ಲ. ಇಲ್ಲೇ ಹೋಗ್ಕತಿ. ಆದ್ರೆ ಬಂಡಿಗಣ ಹೆಂಗಂದ್ರೆ ಕಟ್ಟದ ಮೂರ್ತಿ ಮಾಡಿ ಅವ್ನ ದೇವರ ಮಾಡಕ್ಕೆ ತೀರ್ತಾನಪ್ಪ. ಅದಕ್ಕೆಲ್ಲ ದೇವರ ಹಾಕತ್ತಾವ. ಎಲ್ಲ ದೇವರ ಆಗಲ್ಲ. ಅದಕ್ಕೆ ಎಲ್ಲರೂ ಮೂರ್ತಿ ಆಗ್ಬೇಕಾದ್ರೆ ಎಲ್ಲಿಗೆ ಬೇಕ್ರಿ? ಮಹಾದೇವನ ಮಗ ಸನ್ಮುಖ ಸಿದ್ಧಂತಕ್ಕೆ ಬರಬೇಕು. ಅಂತ ಅಪ್ಪನ ಬಂಡಿಗನಪ್ಪ ಅಂತ ತಿಳ್ಕೊಂಡು 4 ಅಪ್ಪನ ಪದ ಕೊಟ್ಟಿಸ್ತಾರೆ.